ಧರ್ಮಸ್ಥಳದ ಸುತ್ತ ನಡೀತಾ ಇರುವ ಮೆಗಾ ಸೀರಿಯಲ್ನಲ್ಲಿ ಇದೀಗ ಹೊಸದೊಂದು ಎಪಿಸೋಡ್ ಶುರುವಾಗಿದೆ ಹೊಸ ಕ್ಯಾರೆಕ್ಟರ್ನ ಮೂಲಕ. ಇಷ್ಟು ದಿನಗಳ ಕಾಲ ಬುರುಡೆಯನ್ನ ತಂದಿದ್ದಂತಹ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಅಗೆದು ಬಗೆದು ನೂರಾರು ಹೆಣ್ಣು ಮಕ್ಕಳ ಶವ ಇದೆಯಾ ಅನ್ನೋದನ್ನ ಹುಡುಕಿದ್ದಾಯ್ತು. ಯಾವಾಗ ಈ ನೂರಾರು ಶವಗಳ ಕಥೆಯಲ್ಲಿ ಹೂರ್ಣ ಹೆಚ್ಚಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಹೋಯ್ತು. ಸೈಟಿ ತನಿಖೆ ಮುಗ್ದಿಲ್ಲ ನಿಜ, ಆದ್ರೆ ಬಹುತೇಕ ಈತ ಹೇಳಿದ್ದಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಕ್ತಿಲ್ಲ ಅನ್ನೋದು ಖಾತ್ರಿ ಆಗ್ತಾ ಹೋಯ್ತು. ಆಗ ಪ್ರಕರಣ ಮತ್ತೊಮ್ಮೆ ಯೂ ಟರ್ನ್ ತೆಗೆದುಕೊಂಡು ನೂರಾರು ಶವದಿಂದ ಮತ್ತೆ ಸೌಜನ್ಯ ಪ್ರಕರಣದ ಕಡೆಗೆ ತಿರುಗಿದೆ. ಸೌಜನ್ಯ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ನ್ಯಾಯ ಸಿಗದೇ ಇರೋದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯಗಳ ಕೊರತೆಯೂ ಒಂದು ಕಾರಣ ಅಂತ ಹೇಳಿ ಅನೇಕರು ಈಗ ಆಲ್ರೆಡಿ ಇದೇ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗ ನಾನಾಗ್ಲೇ ಹೇಳಿದ ಹಾಗೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಮೆಗಾ ಸೀರಿಯಲ್ನಂತೆ ನಡೀತಾ ಇರುವ ದಿನಂಪ್ರತಿಯ ಬೆಳವಣಿಗೆಯಲ್ಲಿ ಮುಸುಕನ್ನ ಹೊದ್ದು ಬಂದಿರುವ ಮಹಿಳೆಯೊಬ್ಬರು, ನಾನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ, ಪ್ರತ್ಯಕ್ಷದರ್ಶಿ, ಸೌಜನ್ಯಾಳನ್ನ ಕಿಡ್ನಾಪ್ ಮಾಡ್ತಾ ಇದ್ದದ್ದನ್ನ ನಾನು ಗಮನಿಸಿದ್ದೇನೆ, ಆಕೆಯನ್ನ ಬಲವಂತವಾಗಿ ಕಾರ್ನಲ್ಲಿ ಹತ್ತಿಸಿದ್ದನ್ನ ನಾನು ನೋಡಿದ್ದೇನೆ, ಎಸ್ಐಟಿ ಮುಂದೆಯೂ ಹೋಗಿ ನಾನು ಇದೇ ವಿಚಾರವನ್ನ ಹೇಳಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ವಿಶೇಷ ಸಂದರ್ಶನದಲ್ಲಿ. ಅಲ್ಲಿಗೆ ಇಡೀ ಸೌಜನ್ಯ ಪ್ರಕರಣವನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಸಿಕ್ತಾ? ಸೌಜನ್ಯ ಪ್ರಕರಣ ಇನ್ ಕೇಸ್ ರೀಓಪನ್ ಆಗಿದ್ದೇ ಆದಲ್ಲಿ ಈ ಮಹಿಳೆಯ ಪಾತ್ರ ಬಹಳ ದೊಡ್ಡದಾಗತ್ತಾ? ಈಕೆ ಪ್ರಮುಖ ಸಾಕ್ಷ್ಯವಾಗಿ ನಿಲ್ತಾರಾ? ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನೋ ಬಹುತೇಕರ ಹೆಬ್ಬಯಕೆಗೆ ಈಕೆ ಪ್ರಬಲ ಅಸ್ತ್ರವಾಗ್ತಾಳ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ಹುಟ್ಟಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಇಬ್ಬರು ವಕೀಲರು, ಸೂರ್ಯ ಮುಕುಂದ್ ಅವರಿದ್ದಾರೆ, ಮತ್ತೊಂದು ಕಡೆಯಲ್ಲಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ಹಾಗೆ ಸೌಜನ್ಯ ಪರ ಹೋರಾಟಗಾರರಾದ ದಿನೇಶ್ ಗಾಣಿಗ ಅವರಿದ್ದಾರೆ, ಹಾಗೆ ಮಹಾಬಲ ಶೆಟ್ರು ಸೌಜನ್ಯ ಪ್ರಕರಣದಲ್ಲಿ ಇವರೂ ಕೂಡ ತನಿಖೆಯ ಭಾಗ, ಎಕ್ಸಾಮಿನೇಷನ್ ಮಾಡಿದ ವೈದ್ಯರು ಮಹಾಬಲ ಶೆಟ್ರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ನಾರಾಯಣ ಸ್ವಾಮಿ ಸರ್ ಇಂದಲೇ ಪ್ರಾರಂಭ ಮಾಡ್ತೀನಿ. ಸರ್, ಹೊತ್ತುಕೊಂಡು ಹೋಗಿದ್ದನ್ನ ಕಂಡ ಸಾಕ್ಷ್ಯ ಇದ್ದಾರೆ, ಇದು ತಿಮ್ಮರೋಡಿ ಅವರ ಬಹಳ ಪಾಪ್ಯುಲರ್ ಹೇಳಿಕೆ. ಸಾಕ್ಷ್ಯ ಇದ್ದಿದ್ದೇ ಆದಲ್ಲಿ ಯಾಕೆ ಆಚೆ ಬರ್ತಿಲ್ಲ, ಯಾಕೆ ಆ ಸಾಕ್ಷ್ಯವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು. ಈಗೊಂದು ಸಾಕ್ಷ್ಯ ಆಚೆ ಬಂದಿದೆ. ನಾನ್ ನೋಡಿದ್ದೇನೆ ಕಣ್ಣಾರೆ, ಸೌಜನ್ಯಾಳನ್ನ ಕಾರ್ನೊಳಗಡೆ ಬಲವಂತವಾಗಿ ಹತ್ತಿಸಿದ್ದನ್ನ ನಾನೇ ಕಂಡಿದ್ದೇನೆ, ನಾನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ಅಂತ ಹೇಳ್ತಿದ್ದಾರೆ ಆ ಮಹಿಳೆ. ಈಗ ಒಬ್ಬ ಲಾಯರ್ ಆಗಿ ಮಾತಾಡ್ಲಾ ಇಲ್ಲ ಅಲ್ಲಿನ ಒಬ್ಬ ಭಕ್ತನಾಗಿ ಮಾತಾಡ್ಲಾ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿ ಸರ್, ಲಾಯರ್ ಆಗಿ ನಿಮ್ಮ ಒಪಿನಿಯನ್ಗೆ ಹೆಚ್ಚಿನ ಮಾನ್ಯತೆ. ಲಾಯರ್ ಆಗಿ ನಾನು ಮಾತಾಡೋದಾದ್ರೆ ಮೇಡಮ್, ಎಷ್ಟು ದಿವಸ ಇವ್ರು ಎಲ್ಲಿ ಹೋಗಿದ್ರು ಮೊದಲನೇ ಪ್ರಶ್ನೆ, ಎಷ್ಟು ವರ್ಷಗಳು, ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇದು ಮೊದಲು ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತು, ಅದಾದ್ಮೇಲೆ ಸಿಐಡಿ ಇನ್ವೆಸ್ಟಿಗೇಷನ್ ಆಯ್ತು, ಅದಾದ್ಮೇಲೆ ಸಿಬಿಐ ಇನ್ವೆಸ್ಟಿಗೇಷನ್ ಆಯ್ತು. ಎಲ್ಲಾ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ನಿಜವಾಗ್ಲೂ ಇವ್ರು ನೋಡಿದಿದ್ರೆ, ನಿಜವಾಗ್ಲೂ ಇವ್ರು ಎಕ್ಸಿಸ್ಟಿಂಗ್ ಅಲ್ಲಿ ಅವತ್ತಿನ ದಿನ ಇದ್ದಿದ್ರೆ, ಈ ಎಲ್ಲಾ ಇವತ್ತಿನ ಹೋರಾಟಗಾರರು ಅವತ್ತು ಕೂಡ ಇದ್ರು, ಆಯ್ತಾ? ಇವರೆಲ್ಲ ಎಕ್ಸಿಸ್ಟಿಂಗ್ ಅಲ್ಲಿ ನಿಜವಾಗ್ಲೂ ಸತ್ಯ ಇದ್ದಿದ್ರೆ ಖಂಡಿತವಾಗಿಯೂ ಬಿಡ್ತಿರ್ಲಿಲ್ಲ ಅವರು. ಯಾಕಂದ್ರೆ ಅವ್ರ ಉದ್ದೇಶನೇ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ಬಾಯಿ ಬಡ್ಕೊಂಡು ಸಾಯ್ತಾ ಇದಾರಲ್ಲ. ಸೊ ಖಂಡಿತವಾಗಿಯೂ ಇವರನ್ನ ಅವತ್ತು ತರ್ತಾ ಇದ್ರು. ನನ್ನ ಪ್ರಕಾರ ಇದು ವೆರಿ ಕ್ಲಿಯರ್ಲಿ ಇದು ಸೃಷ್ಟಿ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವಿಟ್ನೆಸ್. ಇಷ್ಟು ದಿವಸ ಬುರ್ಡೆ ಆಯ್ತು, ಇವಾಗ ಬ್ರೈನ್ ಇಟ್ಕೊಂಡು ಬಂದಿದ್ದಾರೆ, ಒಂದು ಬ್ರೈನ್ ಒಂಥರ ಬ್ರೈನ್ ಗೇಮ್ ತರ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಏನಂದ್ರೆ ಒಬ್ಬ ಮನುಷ್ಯ ಒಂದು ಹೆಣ್ಣಲ್ವಾ, ಸ್ವಲ್ಪ ಹೆಣ್ಣನ್ನ ಸಾಮಾನ್ಯವಾಗಿ ಪೊಲೀಸ್ ಏನಂದ್ರೆ ಈ ಒಬ್ಬ ಹುಡುಗನ್ ಏನಾದ್ರೂ ಒಂದು ವಿಟ್ನೆಸ್ ಆಗೋ ಮತ್ತೊಂದಾಗೋ ಹೋದ್ರೆ ಟ್ರೀಟ್ ಮಾಡೋ ರೀತಿ ಬೇರೆ ಇರ್ತದೆ. ಈಕೆ ಒಂದು ಲೇಡಿ ಆಗಿರೋದ್ರಿಂದ ಈಗ ಲೇಡಿನ ಮುಂದೆ ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದ್ ಹೆಣ್ಣನ್ನ ಯಾವ್ದ್ರಲ್ಲ ಒಂದ್ ಕಡೆ ಶಿಖಂಡಿನ ನಿಲ್ಸ್ಬಿಟ್ಟು ಯುದ್ಧ ಮಾಡ್ತಾರಲ್ಲ, ಹಂಗೆ ಅದು ಮಹಾಭಾರತದಲ್ಲಿ ಇರ್ಲಿ, ಅದು ಬ್ಯಾಡ್ ವರ್ಡ್ ಅಲ್ಲ, ಅದು ಹೆಸರು, ಆಯ್ತಾ? ಇಲ್ಲಿ ಹೆಣ್ಮಗುನ ನಿಲ್ಸ್ಕೊಂಡು, ಯಾಕಂದ್ರೆ ಅವಾಗ ಪೊಲೀಸ್ನವರ ಪ್ರಹಾರಗಳು ಯಾವ್ದು ಕೂಡ ಇವ್ರ ಮೇಲೆ ಇರೋದಿಲ್ಲ ಅನ್ನೋದು ಇಂಟೆನ್ಷನ್. ಯಾವ್ದೇ ತರ ಬೇರೆ ಪೊಲೀಸ್ನವ್ರು ಯಾವ್ದೇ ತರ ಅವ್ರ ಮೇಲೆ ಒಂಥರ ಹಾರ್ಶ್ ಆಗಿ ಯಾವ್ದೇ ತರ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಅಂತ ಒಂದು ಲೇಡಿನ ತಗೊಂಡು ಬಂದಿದ್ದಾರೆ. ಯಾಕಂದ್ರೆ ಅವಾಗ ಏನಾಗುತ್ತೆ, ಇವಾಗ ನಿನ್ನೆ ಇವ್ರೊಂದು ಮಾತಾಡಿದ್ರು, ಯಾಕಂದ್ರೆ ನೀವು ಇಷ್ಟೆಲ್ಲ ನಾವು ಒಂದು ಸಣ್ಣ ಭಾಷೆಗೆ ನೀವು ಈ ತರ ಹೇಳ್ತಿರಲ್ಲ. ನಿನ್ನೆ ಮಾಯಸ್ ಟಿಮ್ರೋಡಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ವುಮೆನ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಗಳಿಗೆ ಅವರನ್ನ ಸು ಅನ್ನೋ ಒಂದು ಪದನ ಇಟ್ಕೊಂಡು ಬಾಯಿಗೆ ಬಂದಾಗ ಅವರ ಶತ್ರುನೇ ಅವರ ಬಾಯಿ ಅನ್ನೋದು. ಮತ್ತೆ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ? ಇವತ್ತೊಂದು
ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳ ಮೇಲೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರ ಮೇಲೆ ಕೆಟ್ಟ ಕೆಟ್ಟ ಭಾಷೆ ಅಷ್ಟೆಲ್ಲ ಯಾಕೆ ಮಾಧ್ಯಮದೊಳಗೂ ಕೂಡ ಕೆಟ್ಟ ಕೆಟ್ಟದಾಗಿ ಬೈತಾರೆ. ಸೊ ನಾನು ಇದನ್ನ ಏನ್ ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ಹೀಗೆ ಬಂದಿರತಕ್ಕಂಥ ಒಂದು ಲೇಡಿ ಏನ್ ಇವಾಗ ಬಂದಿದಾರಲ್ಲ, ಈಕೆ ಬಂದಿರತಕ್ಕಂಥದ್ದು ನನ್ನ ಪ್ರಕಾರ ಇದು ಪಕ್ಕ ಸೃಷ್ಟಿ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥ ಸಾಕ್ಷಿ. ಆಮೇಲೆ ಇನ್ನೊಂದಿದೆ ಮೇಡಮ್, ಇನ್ನೊಂದಿದೆ. ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಎಲ್ಲಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಒಂದು ಫೈನಾಲಿಟಿ ಆದ್ಮೇಲೆ, ಈಗ ಕೆಳಗಡೆ ಕೋರ್ಟ್ ಅಲ್ಲಿ, ಸೆಷನ್ ಕೋರ್ಟ್ ಅಲ್ಲಿ ಆಯ್ತು, ಇದು ಅಲ್ಲಿ ಜಡ್ಜ್ಮೆಂಟ್ ಬಂದಿದ್ದಾಯ್ತು, ಹೈಕೋರ್ಟ್ ಆಯ್ತು, ಈಗ SLP ಸುಪ್ರೀಂ ಕೋರ್ಟ್ಗೆ SLP ಹೋಗ್ಬೇಕು ಅನ್ನೋದು ಯಾರು ಹೋಗ್ಬೇಕಿತ್ತು? ಇವಾಗ ಈ ಸಾಕ್ಷಿ ಎಲ್ಲ ಇದ್ದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದಕ್ಕೆ ಪೂರಕವಾದ ಒಂದು ಸಾಕ್ಷಿಗಳು ಇರಬೇಕಾಗ್ತದೆ. ಸರ್ಕಮ್ಸ್ಟೆನ್ಸ್, ಒಂದು ವಿಟ್ನೆಸ್ ಅದಕ್ಕೆ ನಿಜವಾಗ್ಲೂ ಇದ್ರು ಅಂತ ಸೃಷ್ಟಿ ಮಾಡ್ಕೊಂಡು 100 ಜನ ಹೇಳ್ಬೋದು ಅಲ್ಲಿ ಇದ್ರು ಅಂತ. ಸೊ SLP ಹೋಗ್ಲಿ, ಅವ್ರು ಅದನ್ನು ಬಿಟ್ಬಿಟ್ಟು ಇವಾಗ ಈ ತರ ಸಾಕ್ಷಿ ಇದೆ ಅಂತ SIT ಮುಂದೆನೋ ಪೊಲೀಸ್ ಮುಂದೆನೋ ಹೋಗೋದ್ರ ಬದಲು SLP ಹಾಕೊಂಡು ಈ ಸರ ಸಾಕ್ಷಿ ಇದೆ ಅಂತ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಸಲ್ಲಿಸಿ ಕೂಲಂಕುಷ ಸಂಪೂರ್ಣವಾಗಿ ಯಾಕೆ ಅವ್ರು SLP ಹಾಕೊಂಡು ಬರ್ಬೋದು, ಯಾಕೆ ಮಾಧ್ಯಮಗಳ ಮುಂದೆ ಬರ್ತಾರೆ ಅಂದ್ರೆ, ಯಾಕಂದ್ರೆ ಜನಗಳ ಮನಸ್ಸನ್ನ ಕೆಡ್ಸೋದಕ್ಕೆ ಇದು ಅಪಪ್ರಚಾರ ಮಾಡೋದು. ಜನ ಬುದ್ಧಿವಂತರಾಗಿದ್ದಾರಾ ಅಂತ ಹೇಳಿ. ಯಾಕಂದ್ರೆ ನಾನು ದಿನೇಶ್ ಅವರೇ ನಾರಾಯಣ ಸ್ವಾಮಿ ಅವರ ಉತ್ತರವನ್ನ ಕಂಟಿನ್ಯೂ ಮಾಡ್ತಾ ನಾನು ಪ್ರಶ್ನೆ ಮೂಲಕ ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ಜನ ಇತ್ತೀಚೆಗೆ ಹಿಂಗೆ ಬ್ಲಾಂಕ್ ಆಗಿ ನಂಬೋದನ್ನ ಬಿಟ್ಟುಬಿಟ್ಟಿದ್ದಾರಾ ಅಂತ ಹೇಳಿ. ಇವತ್ತು ಬೆಳಗ್ಗಿನಿಂದ ಈ ಪ್ರತ್ಯಕ್ಷದರ್ಶಿ ಅಂತ ಬಂದ ಮಹಿಳೆಯ ಇಂಟರ್ವ್ಯೂ ನಾವು ಪ್ರಸಾರ ಮಾಡಿದಾಗ ಕೆಳಗಡೆ ಕಾಮೆಂಟ್ ಸೆಕ್ಷನ್ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಬುರುಡೆ ಆಯ್ತು, ಅಜ್ಜಿ ಆಯ್ತು, ಇದೀಗ ಮುಸುಕುದಾರಿ, ಅದನ್ನ ನಂತರದಲ್ಲಿ ಬೇರೆ ಪದ ಬಳಸಿದ್ರು, ಅದನ್ನ ನಾನು ಬಳಸೋದಿಲ್ಲ. ಅಂದ್ರೆ ಎಲ್ಲಾ ಕಟ್ಟುಕತೆಗಳನ್ನ ಸೌಜನ್ಯ ಪರ ಹೋರಾಟಗಾರರು, ಆ ಷಡ್ಯಂತರದ ಹಿಂದಿರುವ ಮಾಸ್ಟರ್ ಮೈಂಡ್ಗಳೇ ಸೃಷ್ಟಿ ಮಾಡ್ತಿದ್ದಾರೆ. ಇದು ಕೂಡ ಹೊಸದೊಂದು ಕ್ಯಾರೆಕ್ಟರ್. ಯಾವುದನ್ನ ಯಾರು ಸೃಷ್ಟಿ ಮಾಡಿದ್ರು ಕೂಡ ಮುಂದೊಂದ್ ದಿನ ಗೊತ್ತಾಗಿ ಆಗ್ತದಲ್ಲ. ನಾವ್ ಯಾಕೆ ಈಗಲೇ ನಾವು ಅದು ಸುಳ್ಳು, ಇದು ಸುಳ್ಳು, ಇನ್ನೊಂದು ಸುಳ್ಳು ಅಂತ ಯಾಕೆ ನಾವು ಚರ್ಚೆ ಮಾಡ್ಬೇಕು? ಅಡ್ವೊಕೇಟ್ ಹೇಳ್ತಾ ಇದ್ರು ಇನ್ನೊಂದು ಸುಳ್ಳು ಹೆಂಗಸನ್ನ ಕರ್ಕೊಂಡ್ ಬಂದು ಸುಳ್ಳು ಹೇಳ್ಸೋ ಪ್ರಯತ್ನ ಮಾಡ್ತಿದ್ರು ಅಂತ. ಬಹುಶಃ ಅಡ್ವೊಕೇಟ್ ಆ ರೀತಿ ಮಾಡಿರ್ಬೋದೇನೋ ಹಿಂದೆ ಕೋರ್ಟಿನಲ್ಲಿ, ನಮ್ಗೆ ಗೊತ್ತಿಲ್ಲ. ಆದ್ರೆ ಸತ್ಯ ಅಂತ ಹೇಳ್ತೀರಾ? ನೀವು ಸತ್ಯ ಅಂತ ಹೇಳ್ತೀರಾ? ನೀವು ಮಾತಾಡೋಲ್ಲ, ನೀವು ಸತ್ಯ ಅಂತ ಹೇಳ್ತಾ ಇದ್ದೀರಾ, ಅದನ್ನ ನೀವು ಸತ್ಯ ಅಂತ ಹೇಳ್ತೀರಾ ಹೇಳಿ, ನಾನು ಉತ್ತರ ಕೊಡ್ತೀನಿ. ಆಯ್ತು, ಅವ್ರು ಉತ್ತರ ಕೊಡ್ಲಿ. ನಾರಾಯಣ ಸ್ವಾಮಿ ಸರ್ ಸತ್ಯ ಅಂತ ಹೇಳ್ತೀರಾ ನೀವು? ದಿನೇಶ್ ಅವ್ರು ಮಾತಾಡಿಲ್ಲಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಫಸ್ಟ್. ಸತ್ಯ ಅನ್ನೋದು SIT ಇದೆ, ತನಿಖೆ ಮಾಡ್ತಿದೆ. ನಾವು ಕೂಡ ಮೊದಲೇ ಹೇಳಿದ್ದೇವೆ, ಇವತ್ತು ಹೇಳ್ತೇವೆ, ಮುಂದೆ ಹೇಳ್ತಾ ಇದ್ದೇವೆ. ಸುಳ್ಳು ಯಾರು ಹೋರಾಟಗಾರರು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನೀವ್ ಈಗ ಯಾಕೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗ್ಲ ಹಾಕಿದ್ರು ಅನ್ನಂಗಾಗತ್ತೆ. ನೀವು ಇಲ್ಲಿ ಅಪಪ್ರಚಾರ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಸೃಷ್ಟಿ ಮಾಡ್ಬೇಕು ಅಂದ್ರೆ 100 ಜನ ಸೃಷ್ಟಿ ಮಾಡಬಹುದು. ನನ್ನ ಪ್ರಕಾರ ನೀವ್ ಹೇಳೋದ್ರಲ್ಲೂ ತುಂಬಾ ಸುಳ್ಳಿರುತ್ತೆ. ನಾನು ನೋಡಿದ್ದೀನಿ ನಿಮ್ಮ ಇಂಟರ್ವ್ಯೂಸ್, ನೀವ್ ಹೇಳೋದ್ರಲ್ಲಿ ಬಹಳ ಸುಳ್ಳು. ನಿಮ್ ಕಾಣಲ್ಲ, ಅಲ್ಲಿ ಸತ್ತಂತ ನೂರಾರು ಜನ ಅಸಹಜ ಸಾವುಗಳು ನಿಮ್ ಕಾಣಲ್ಲ. ನೋಡಿ, ಈಗ ನೀವು ಅಸಹಜ ಸಾವು ಅಂತೆಲ್ಲ ನೀವು ನೋಡಿದ್ದೀರಾ? ನೀವು ಅಸಹಜ ಸಾವುಗಳು ನೀವು ಪಾಲ್ಗೊಂಡಿದ್ದೀರಾ? ನೀವು ನೋಡಿದ್ದೀರಾ? ನೀವು ಕೂಡ ಹೇಳೋದನ್ನ ಕೇಳೋದನ್ನ ನೋಡ್ಕೊಂಡು ದಿನೇಶ್ ಮಾತಾಡಬೇಡಿ ಸ್ವಾಮಿ ಸರ್, ನಾನು ಪ್ರಶ್ನೆ ನಿಮ್ಗೆ ಯಾವ ಕತೆ